ಕರ್ನಾಟಕದ ಮಂಜುನಾಥ್ ರಾವ್ ಮತ್ತು ಭರತ್ ಭೂಷಣ್ ಅವರು ಸೇರಿದಂತೆ ಒಟ್ಟು 28 ಜನ ಪ್ರವಾಸಿಗರು ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿಯಾಗಿದೆ. ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. RCB ವಿಜಯೋತ್ಸವದ ವೇಳೆ ನಡೆದ ದುರಂತ IPL ಇದು ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ದುರಂತ. ಈ ದುರಂತದಲ್ಲಿ ಸುಮಾರು 11 ಜನ ಮೃತಪಟ್ಟಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರು ಭೂಮಿಕ್ ಅಂತ, ಸಹನಾ ಅಂತ, ಪೂರ್ಣಚಂದ್ರ, ದಿವ್ಯ, ಚಿನ್ಮಯಿ, ದಿವ್ಯಾಂತಿ, ಪ್ರಣವ್, ದೇವಿ, ಶಿವಲಿಂಗು, ಮನೋಜ್, ಅಕ್ಷತಾ ಅವರುಗಳು ಇವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಇವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಏರ್ ಇಂಡಿಯಾ ವಿಮಾನ ದುರಂತ, ಇದು ಭಾರತದ ಇತಿಹಾಸದಲ್ಲೇ ಎರಡನೇ ಅತಿ ದೊಡ್ಡ ವಿಮಾನ ದುರಂತ. 13/6/2025 ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ್ದು. ಅದರಲ್ಲಿ 230 ಜನ ಪ್ರಯಾಣಿಕರಿದ್ದರು. 12 ಸಿಬ್ಬಂದಿ ಇದ್ದಂಥ ಏರ್ ಇಂಡಿಯಾ A171 ವಿಮಾನವು ಟೇಕ್ ಆಫ್ ಆದ 32 ಸೆಕೆಂಡ್ಗಳಲ್ಲಿಯೇ ಮೆಘಾನಿ ನಗರದ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಕಟ್ಟದ ಮೇಲೆ ಪತನಗೊಂಡಿರುತ್ತದೆ. 229 ಪ್ರಯಾಣಿಕರು ಸತ್ತಿದ್ದಾರೆ. ಒಬ್ಬ ಪ್ರಯಾಣಿಕ ಮಾತ್ರ ಉಳ್ಕೊಂಡಿದ್ದಾನೆ. ಇನ್ನು 12 ಮಂದಿ ಸಿಬ್ಬಂದಿ ಸೇರಿ ಸುಮಾರು 241 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದಲ್ಲದೆ ವಿಮಾನ ಅಪ್ಪಳಿಸ್ತಲ್ಲ, ಅಲ್ಲಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲು, ಅಲ್ಲಿ 24 ವಿದ್ಯಾರ್ಥಿಗಳು ಮರಣ ಹೊಂದಿದ್ದಾರೆ. ಸೊ ಇವರೆಲ್ಲರೂ ಕೂಡ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ನಾನು ನೀವು ತಂದಿರತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆ ನಮಸ್ಕಾರಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ,